ಆಜ್ಞೆ ಅಲ್ಲವ? ಈ ನಿಮಿಷಕ್ಕೆ ಅಣ್ಣನ ಆಜ್ಞೆಯನ್ನು ಮೀರಿ ನಿಂತಿದ್ದೇನೆ. ಮೀರಿ ಮಾಡುವುದೇನು? ಬಡಿವೆ ಕೀಚಕ ಕುಲವ. ಇನ್ನು ಕೀಚಕ ಯಾರಿಲ್ಲ, ಅವನು ಕುಲ ಸರ್ವನಾಶ ಮಾಡ್ತೇನೆ. ಅರಿತರಾದರೆ ಕೌರವರನ್ನು ತರಿತೇನೆ, ವಿರೋಧಿಸಿದವರನ್ನ ಹಿಸುಕಿ ಹಾಕ್ತೇನೆ. ಬಿಡು ಚಿಂತೆಯನ್ನು. ಆದ ಒಂದು ಕೆಲಸ ಆಗ್ಬೇಕು ನಿನ್ನಿಂದ. ತೆರಳಿ ನೀನ ಕೋಳ ನಡೆಗೆ, ತೆರಳಿ ನೀನ ಕೋಳ ನಡೆಗೆ, ನಾಟಕದ ಮಂದಿರಕ್ಕೆ, ನಾಟಕದ ಮಂದಿರಕ್ಕೆ ಬಾರೆಂದು ಸೂಚನೆ ಪೇದೊಡೆಗೆ, ನಾಟಕದ ಮಂದಿರಕ್ಕೆ ಬಾರೆಂದು ಸೂಚನೆ ಪೇದೊಡೆ. ಓರ್ವರವಿಯ ದಂದದೊಳೈದೆ, ಓರ್ವರವಿಯ ದಂದದೊಳು, ಓರ್ವರವಿಯ ದಂದದೊಳೈದೆ. ಬಸಿರು ಬಗೆಲೆ ಕಣ್ಣ ಬಸಿರು ಬಗೆಲೆ ಅಂಜದರ ನಡೆಯಂತ ಕಣ್ಣೀರನ್ನು ಒರೆಸಿಕೊ. ಕೀಚಕ ವಧೆ ಬೇಗ ಆಗಬೇಕಾ? ನೀನು ಇನ್ನೊಂದು ಕೆಲಸ ಮಾಡಬೇಕು. ನನ್ನಿಂದ ಕೆಲಸ? ಹೌದೌದು. ತೆರಳು ನೀನು ಕೂಳ ನಡೆಗೆ. ಆ ಕೀಚಕನಲ್ಲಿ ಒಂದ್ಸರಿ ಹೋಗ್ಬಾ. ಅಲ್ಲ, ಏನು ನಾನು ಅಲ್ಲಿಗೆ ಹೋದ್ರೆ ಅದರ ಪರಿಣಾಮ ಏನಾದಿತ್ತು? ಏನಾಗ್ತದೆ ಏನ್ ಮಾಡ್ಬೇಕು ಗೊತ್ತುಂಟು ನನಗೆ. ಈ ಮೊದಲು ನಿನ್ನನ್ನ ಕೀಚಕನ ಮನೆಗೆ ಕಳಿಸಿಕೊಟ್ಟವರು ಯಾರು? ಸುದೇಶ್ನದೇವ. ಈಗ ಕಳಿಸುವವ ಯಾರು? ಭೀಮಸೇನ. ಹಾ, ಯಾವ ಗಂಡ ಹೆಂಡತಿಯಲ್ಲಿ ಎಲ್ಲಿ ಎಷ್ಟೊತ್ತಿಗೆ ಹೋಗಂದ್ರು ಹೋಗ್ತಾಳೆ ಅಂತ ಆದ್ರೆ ಗಂಡನ ರಕ್ಷಣೆ ಉಂಟು ಅಂತ ಅರ್ಥ. ಗಂಡ ಮನೆಯಲ್ಲಿರುವಾಗ ಹಿಂಬದಿಂದ ಹೆಂಡತಿ ಹೋದ್ಲು ಸಂಸಾರ ಹೋಯ್ತು ಅಂತ ಅರ್ಥ. ಅದಕ್ಕೆ ಹೇಳ್ತೇನೆ, ನಾನು ಹೇಳ್ತೇನೆ, ತೆರಳು ನೀನ ಕೂಳ ನಡೆಗೆ ಹೋಗಿ ಅವನಲ್ಲಿ. ನಿನ್ನ ದುಃಖ ಗೊತ್ತುಂಟು, ನಿನ್ನ ಕಣ್ಣೀರು ನನಗೆ ಅರ್ಥ ಆಗ್ತದೆ. ಸಣ್ಣ ನಾಟಕ ಮಾಡಿ ಹೋಗಿ ಪೂರ್ತಿ ಹಲ್ಲು ತೋರಿಸಿದ್ರು ಬೇಡ, ಒಂದೆರಡು ಹಲ್ಲು ತೋರಿಸಿದ್ರೆ ಸಾಕು. ಹಲ್ಲು ತೋರಿಸಿ ಸಣ್ಣಗೆ ಅರ್ಧ ಮಾಡುವುದು. ಆಮೇಲೆ ಆಗುವುದಿಲ್ಲ ಅಂತ ಗೊತ್ತುಂಟು, ಪ್ರಯತ್ನ ಪಟ್ಟು ಒಂದು ಕಣ್ಣನ್ನು ಇಷ್ಟು ಮಾಡಿದ್ರೆ ಸಾಕು, ಮತ್ತೆ ಹೆಚ್ಚು ಮಾಡೋದು ಬೇಡ. ಅವನಿಗಷ್ಟೇ ಸಾಕಾಗ್ತದೆ. ಹಾಗಾಗಿ ಅಷ್ಟು ಮಾಡಿ ನಾಳೆ ನಾಟ್ಯ ಮಂದಿರಕ್ಕೆ, ನಾಳೆ ಅಮಾವಾಸ್ಯೆ, ಸ್ಮಶಾನವನ್ನ ದಾಟಿ ಬರಬೇಕು. ನಾಟ್ಯ ಮಂದಿರಕ್ಕೆ ಬರುವಂತೆ ಹೇಳಿ, ಯಾರರಿಯದಂದದಿ ಹೋಗಿ ಕಳನ ಬಸಿರ ಬಗೆವೆ. ಚಿಂತೆಯ ಬಿಡಿಸಿದ ಭೀಮನು ತನಗಿಂತ ಮೋಗದ ಕಂದರ್ಯಾರಿಗೂ, ತನಗಿಂತ ಮೋಗದ ಕಂದರ್ಯಾರಿಗೂ.
ಈ ಮಾತುಗಳನ್ನು ಕೇಳಿ ನನಗೆ ಎಷ್ಟು ಖುಷಿ ಆಯ್ತು ಎಂದು ಎಷ್ಟು ಬಂದಿದೆ. ಸಂತೋಷ ಆಯ್ತು ಅಂದ್ರೆ ಹಾ. ನನ್ನ ಈ ಗುಣವಂತೆ ಹೆಂಡತಿ ಕುಣಿದೆ ಎಷ್ಟು ವರ್ಷ ಆಗಿತ್ತೆ. ಹೌದಲ್ವೇ? ನಿಜವಾಗಿ ಗುಣವಂತೆ ದ್ರೌಪದಿ ಉಂಟಲ್ಲ, ಹಾ. ಯಾವುದು ಯಾವ್ದು? ಗುಣವಂತೆ ದ್ರೌಪದಿ. ಗುಣವಂತೆ. ಆ ಹಾ. ಈಗ ನೀನು ಸಂತೋಷದಿಂದ ಕುಣಿದೆ, ಹಾ. ನನಗೂ ಬಹಳ ಸಂತೋಷ ಆಯ್ತು. ಅಲ್ವೇ? ಆ ಈಗ ನಾನು ಒಂದು ಮಾತನ್ನ ಹೇಳ್ತೀನಿ. ಏನು? ನೀವು ಕೀಚಕನನ್ನು ಕೊಲ್ಲುತ್ತೇನೆ ಎಂದು ಹೇಳಿದ ಮೇಲೆ ಕೊಂದೇ ಕೊಲ್ಲುತ್ತೀರಿ. ಅನುಮಾನವೇ ಬೇಡ. ಆ ಕೀಚಕ ಸತ್ತ ಅಂತ ಭಾವಿಸು. ಆ ಹಾ. ಹ್ಮ್. ಈಗ ನಾನೊಂದು ಮಾತನ್ನು ಹೇಳ್ತೀನಿ. ಏನು? ಗಂಡಂದಿರಲ್ಲಿ ಬಲು ಪರಾಕ್ರಮಿ ಆ ಭೀಮಸೇನ ಹ್ಮ್ ಆ ಕೀಚಕನ ಆ. ಕುನ್ನಿ ಕೀಚಕನ ಹೆಣ ನಾಯಿನಲ್ಲಿ. ಆ ಈಗ ನಾನು ಈ ಪ್ರಸಂಗದಲ್ಲಿ ಇವತ್ತು ನಾನು ಗಂಡ ಹೀಗೆ, ನಾಳೆಗೆ ಅವನು ಸಿಕ್ಕರೆ ನಾವು ಹಾಗೆ. ಯಾರು ಹೇಳು? ಅಲ್ಲ, ನಮ್ಮ ಹಣೆ ಬರೋದಕ್ಕೆ ನಿನ್ ತಪ್ಪಲ್ಲ. ಯಾರು ಯಾವಾಗಲೂ ಪರಾಕ್ರಮಿ ಸರಿ, ನನ್ನ ಪಾಲಿ. ಹೌದು. ಹಾ. ಆ ಕಾರ್ಯ ಮಾಡ್ತೇನೆ. ಹಾ. ನೀವು ಒಂದು ಸರಿ ಹೋಗಿ ಬಂದ್ರೆ ಆಯ್ತು. ಹೋಗಿ ಬರ್ತೇನೆ. ಆ, ಆ. ಹೋಗಿ ಬರ್ತೇನೆ. ಈಗ ಬಂದು ಮನೆಗೆ ನೋಡಿದಳು ಮಂದಮತಿಗಾನಂದೆ ನಾಟ್ಯದ ಮಂದಿರದೊಳಗುದೆಂದು ನೀ ಬೇಡದಂದದಿಂದ ಸ್ವಾಮಿ ಆ ಶೀಘ್ರವಾಗಿ ಹೋಗಿ ಆ ಇಂದಿನ ದಿನ ಆ ಮಧ್ಯರಾತ್ರಿ ಬರ್ಲಿಕ್ಕೆ ಹೇಳಿದ್ಯಾ? ನಾಟ್ಯ ಮಂದಿರಕ್ಕೆ ಬರುವುದಕ್ಕಾಗಿ ಹೇಳಿ. ಸಂತೋಷ ಆಯ್ತು. ಹಾ. ಸರಿ ಅಂತ. ಅಲ್ಲ, ಹಾ, ನಾಟ್ಯ ಶಾಲೆಗೆ ಬರುವುದಕ್ಕೆ ಹೇಳಿದ್ದು ನೀನು ನನ್ನನ್ನು. ನೀನು ನಾನು ಬರುತ್ತೇನೆ ಅಂತ ಹೇಳಿದ್ದು. ಈಗ ನಾವು ಹೋದ್ರೆ ಹೌದಲ್ಲ, ಹೌದು. ನನಗೇನು ಅಭ್ಯಾಸ ಉಂಟು. ಸರಿ, ಮೊದ್ಲಿದ್ದಾಗೆ ಹಾ. ಈಗ ನೀ ಬರ್ತೇನೆ ಅಂತ ಹೇಳಿದ್ದೀಯಾ? ನಾನು ಬರ್ತೇನೆ. ನಾನು ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ಎಂತ ಸಾಯುವುದು? ಮತ್ತೆ ನಾನು ಹೋಗಬೇಕಾ? ನೀನು ಹೋದ್ರೆ ಮರ್ಯಾದೆ ಹೋಗುದಿಲ್ವಾ? ಹಾ. ಹಾ. ನೀವೇ ಹೋಗಬೇಕು. ನೀವು ಒಂದ್ ಕೆಲಸ ಮಾಡಿ, ಇವತ್ತೇ ಅರ್ಥ ಆಗು ಮಾತಾಡೆ. ನೀವು ನೀವಾಗಿ ಅಲ್ಲ, ಹಾ. ನೀವು ನಾನಾಗಿ ಹೋಗಬೇಕು. ನಾನು ನೀನಾಗಿ ಹೋಗುದು ಅದು ಈ ಜನ್ಮದಲ್ಲಿ. ಹೌದು. ಅದು ಹೇಗಾಗ್ತದೆ? ನೀವು ಒಂದು ಹಾ, ಸ್ತ್ರೀ ವೇಷ ಮಾಡ್ಬೇಕು. ಹೌದು. ಹಾ. ಅಲ್ವಾ? ಯಾಕೆ? ನನಗೆ ಸ್ತ್ರೀವೇಷ ಆಗುದು. ಈ ಪ್ರಕರಣದಲ್ಲಿ ಒಂದು ಸ್ತ್ರೀ ವೇಷ. ಯಾವ ಪ್ರಕರಣದಲ್ಲಿ ನಾನು ಮೊದ್ಲಿಂದು ಬೇಡ ಮಾಡ್ಲಿಲ್ಲ ಅಂದ್ರೆ ಬೇಡ ನನಗದು. ಅಂದ್ರೆ ಆ ವೇಷದ ಮೇಲೆ ಗೌರವ ಇಲ್ಲ ಅಂತಲ್ಲ, ಮತ್ತೆ ಬಹಳ ವರ್ಷ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ಒಂದು 16 ಪ್ರಾರಂಭ ಆಡಿದ್ರೆ ಹಾ, ಹಾ, ಹಾ. ಒಂದು 40 ವರ್ಷದವರೆಗೆ ಆರೋಗ್ಯ ಒಳ್ಳೆದಿದ್ರೆ ಮನಮೋಹಿಸುವ ಸ್ತ್ರೀವೇಷ, ಅದಕ್ಕೂ ಮೇಲೂ ಬಿಡ್ಲಿಕ್ಕಾಗದೆ ಸಂಪಾದನೆ ಇಲ್ಲದೆ ಅದನ್ನೇ ಮಾಡಿದ್ರೆ ಮತ್ತವನೇ ಬನ್ನ ಸ್ವಾಮಿ, ಮನ ನೋಯಿಸುವ ಸ್ತ್ರೀವೇಷ ಆಗ್ತದೆ. ನೀವು ಹಾಗೆ ತಗೊಳ್ಳಬೇಡಿ. ಹಾ. ಸ್ತ್ರೀ ವೇಷ ಮಾಡುವವರು ಆ 30-35ರಲ್ಲೇ ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ. ನೀವು 70 ಆದರೂ ಅಷ್ಟು ಮಾಡುತ್ತಿಲ್ಲ. ಎಷ್ಟು ಬುದ್ಧಿವಂತಿ ನೀನು. ನನ್ನ ಅಪ್ಪ ಹೇಳಿದ್ದ ಸರಿ, ಏನು? 70 80 ಅವರಷ್ಟಲ್ಲ ಅಂತಿದ್ದ ಅಲ್ಲ. ಹೌದು. ಗೊತ್ತಾಯ್ತೆ, ಈ ತಲೆ ಬಿಸಿ ಮಾಡ್ಬೇಡ. ಹಾ. ನನಗೆ ಅರ್ಥ ಆಯ್ತು. ಹಾ. ಒಂದು 30-40 ವರ್ಷಕ್ಕೆ ನಾವು ಜೀವಮಾನದಲ್ಲಿ ಗಳಿಸುವಷ್ಟನ್ನೇ ಸ್ತ್ರೀವೇಷದಲ್ಲಿ ಗಳಿಸ್ತಾರೆ ಅಂತ. ಹೌದು. ಅದು ರಂಗದಲ್ಲ. ಅಲ್ಲ, ಕೇಳ್ದೆ ಬೇಸರ ಮಾಡಬೇಡ. ಹಾ. ಅಂದರೆ ಹೌದು. ಯಾಕೆ ಸ್ತ್ರೀವೇಷ ಮಾಡ್ಲಿಕ್ಕೆ ಒಂದು ಮೈ ಕಟ್ಟು ಅಂತಿಲ್ವಾ? ಹೌದು. ಅದೆಲ್ಲ ನನಗೆ ಆಗೋಗುದಾ? ಅದರಲ್ಲಿ ನಾವು ಮಾಡುವ. ಹಾ. ಇನ್ನು ತೀರಾ ಇದು ಮಾಡಿದ್ರೆ ನಮ್ಮ ಹಿಡಂಬಕ್ಕ ನನ್ ಪಡ್ಕೊಂಡು ಅಡ್ಡಿಲ್ಲ. ನಮ್ಮ ಹೇಳ್ತಿದ್ದಾಳಲ್ಲ, ಕೇಳಿ. ಹಾ. ಸೈರೇಂದ್ರಿ ವೃತ್ತಿಯನ್ನು ಮಾಡುತ್ತಾ ಇದ್ದವಳು ನಾನು. ಹೌದು. ಮೊದಲಿಗೆ ಹಾ. ನಿಮ್ಮ ಈ ಕೂದಲನ್ನು ಸರಿ ಮಾಡಿ. ಹಾ, ಸರಿ. ಬನ್ನಿ. ಮುಂದೆ ಕೂದ್ಲಿಗೆ ತಡಿಯೇ. ಇದೇನಿದು ನಿಮ್ಮ ಕೂದಲು? ಎಂತಾಯ್ತು? ಹೀಗೆಯಾ? ನೀವು ಎಣ್ಣೆ ಹಾಕುವುದಿಲ್ವಾ? ಎಣ್ಣೆ ಹಾಕುವುದೇ ಇಲ್ವಾ ನೀವು? ಯಾರೇ? ನಾನಾ? ಆ ಎಣ್ಣೆ ನೋಡು, ಎಷ್ಟೊತ್ತಿಗಲ್ಲ ಏನಾದ್ರೂ ನೆನಪು ಮಾಡಬೇಡ. ಯಾರ ಎಣ್ಣೆ ಹಾಕುವುದು? ಯಾವ ಎಣ್ಣೆ? ತಲೆಗಲ್ವಾ? ತಲೆಗೆ. ಅದೇ ಹೇಳಿದ್ದೆ, ಬೇರೆಲ್ಲ ಹೇಳಿಲ್ಲ. ಹಾ, ಹಾ. ತಲೆಗೆ ಎಣ್ಣೆಯನ್ನ ಮೊದಲು ಹಾಕ್ತಿದ್ದೆ, ಹಾ. ಇತ್ತೀಚೆಗೆ ಬಿಟ್ಟಿದ್ದೇನೆ. ಅಲ್ಲ, ಇಲ್ಲಿ ಅಡುಗೆ ಕೋಣೆಗೆ ಡಬ್ಬಿ ಬರುವ ಇಲ್ಲವೇ? ಈ ಊಟಕ್ಕೆ ಬಂದ ವ್ಯಕ್ತಿಗಳೆಲ್ಲ ಹೇಳುವುದೇನು? ಏನು? ಭಟ್ರೆ, ಪದಾರ್ಥಕ್ಕೆ ಎಣ್ಣೆ ಕಡಿಮೆ ಎಲ್ಲ ತಲೆಗೆ ಹೋಯ್ತಾ ಕೇಳಿದ್ರು. ಹಾ. ಆವತ್ತು ಪ್ರತಿಜ್ಞೆ ಮಾಡಿ ಬಿಟ್ಟವ, ಇವತ್ತುವರೆಗೆ ಎಣ್ಣೆ ಹಾಕ್ಲಿಲ್ಲ. ನಾಳೆ ಗೊತ್ತಿಲ್ಲ. ಅಲ್ಲ, ಈಗ ಬನ್ನಿ, ನಾನು ನಿಮಗೆ ಹಾಕ್ತೇನೆ. ಅಯ್ಯೋ. ಸಾಕು. ತಲೆ ಆಯ್ತು. ಹಾ. ತಲೆ ಸರಿ ಆಯ್ತು. ತಲೆ ಎಂತ? ಕೇಶಾಲಂಕಾರ. ಹಾ, ಹಾಗೆ ಮತ್ತೆ ತಲೆ ಸರಿ ಆಯ್ತು ಅಂದ್ರೆ ಮೊದ್ಲು ಓದ್ದ ನೋಡ್ರಿ. ಹಾ, ಬಟ್ ಹಾ, ಸರಿ. ಶ್ರೀವೇಶ ಆಯ್ತಲ್ಲ? ಅಲ್ಲ, ಹಾ. ಇಲ್ಲಿಂದ ಮೇಲೆ ಆದ್ರೆ ಸಾಕ? ಹಾ. ಏನಿದು? ಹಾ. ಈಗ ಹಾ.
ಇನ್ನು ಮುಂದೆ ಹಾ ಸೀರೆ. ಸೀರೆ ಸೀರೆ ಹಾ, ಹಾ. ಏ ಏನು? ಮೊಳದ ಲೆಕ್ಕದಲ್ಲಿ ತಂದ್ರೆ ಆಗುದಿಲ್ಲ, ಮಾರನ ಲೆಕ್ಕದಲ್ಲಿ ತಗೊಂಡ್ ಬಾ. ಅಲ್ಲ ಮತ್ತೆ ಈ ಶಾರೀರಕ್ಕೆ ನಾನು ಯಾವ ಮನೆಗೆ ಹೋಗಿ ತರಬೇಕು? ಹಾ ಆಯ್ತು, ಇದ್ರಲ್ಲಿ ಒಂದು 3-4 ಸೇರ್ಸೆ ರಗಳೇ ಇಲ್ಲ. ನನ್ನ ಸೀರೆಯನ್ನು 3-4 ಗಂಟೆ ಹಾಕಿ. ಸರಿ ಸರಿ ಆಯ್ತು. ಸೀರೆ ಉಡ್ಕೊಂತ ನಾನು ಇಲ್ಲಿ ವ್ಯಾಪಾರಕ್ಕೆ ಹೋಗೋಣ. ಉಡ್ಲಿಕ್ಕೆ ಹೇಳ್ತೀನಿ. ಯಾರು ನನಗೆ ಸೀರೆ ಉಡ್ಲಿಕ್ಕೆ ಬರ್ತದ? ನಿಮಗೆ ಬರುವುದಿಲ್ವಾ? ಸೀವೇಶ್ವೇ ಆಗುದಿಲ್ಲ, ನಾ ಅಂತ ಸೀರೆ ಉಟ್ಕೊಳ್ಳುದು. ಅಯ್ಯೋ ರಾಮ. ಹಾ ಈಗ ನಿಮಗೆ ನಾನು ಉಡಿಸಿ ಕೊಡ್ಬೇಕು ಸೀರೆ. ಹೌದು. ಕೊಡಿ. ಅಲ್ಲ ನಾನು ಒಂದು ತಪ್ಪು ಮಾಡಿದ್ದೆ. ಸರಿ 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 ಹಾ. ಗಂಡಸರಿಗೆ ಸ್ವಲ್ಪ ಸೀರೆ ಉಡುವುದು ಹೇಗೆ ಅಂತ ಹೇಳಿ ಸ್ವಲ್ಪ ಹೇಳಿಕೊಡಬೇಕು. ಆಯ್ತು ಆಯ್ತು. ಕೈ ಕೈ ಎತ್ತಿ. ಆ ಆ ಕೈ ಅಲ್ಲ, ಈ ಕೈ. ಹ್ಮ್. ಆ ಕೈಯನ್ನು ಎತ್ತಿ. ಎರಡು ಕೈ ಎರಡು ಕೈಯನ್ನು ಎತ್ತಬೇಕು. ತಪ್ಪು ಮಾಡಿದೆ ನಾನು. ಒಂದು ದಿವಸ ನೀವು ಸೀರೆ ಉಡುವಾಗ ಕೋಣೆ ಬರ್ಲಿಲ್ಲ ನೋಡು, ಹಾ, ಈಗ ಗೊತ್ತಾಯ್ತು. ನೀವೆಲ್ಲ ಎರಡು ಕೈ ಮೇಲೆತ್ತುಕೊಂಡು ಸೀರೆ ಸುತ್ತಕೊಳ್ಳುದ? ಎರಡು ಕೈ ಮೇಲೆ ಎತ್ತಿದ ಸೀರೆ ಸುತ್ತುವರಿ. ಅದೇ ಮತ್ತೆ ನೀ ಹೇಳ್ದಿಯಲ್ಲ ಈಗ ಈಗ ಉಡಿಸು. ಸರಿ 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 ಸರಿ. ಆ ಇದಕ್ಕೊಂದು ಆ ದೊಡ್ಡ ಆ ಅಲ್ಲ ಮತ್ತೆ ಆ ಹೆಂಗಸರಿಗೆ ಆ ಒಳ್ಳೆ ಸೊಂಟದಲ್ಲಿ ಸರಿಯಾಗಿ ನಿಲ್ತದೆ. ಆ ಹೌದೌದು. ನಿಮ್ಮ ಗಂಡಸರಿಗೆ ಸೊಂಟದಲ್ಲಿ ನಿಲ್ಬೇಕಾದ್ರೆ ಇಂತಹ ಗಂಟು ಹಾಕ್ಲೇಬೇಕು. ಸರಿ ಸರಿ ಅಲ್ವಾ? ಸರಿ ಸರಿ. ಅದು ದೈವದತ್ತವಾದ ಕೊಡುಗೆ. ಹೌದು. ಆ. ಆ. ಸರಿ ಆಗಿಲ್ಲಲ್ಲ, ಅದು ಉಡಿಸೋದು ಬಹಳ ಕಷ್ಟವೇ. ಹಾ ಇದೀಗ ನಾನು ನನಗೆ ಉಡಿಸುವುದಲ್ಲ. ಹಾ ಹೌದು, ಹಾಗಾಗಿ ಕಷ್ಟ ಆಗ್ತದೆ. ಗೊತ್ತಾಯ್ತು ನನಗೆ, ಗೊತ್ತಾಯ್ತು. ಹಾ ಇದೇ ಹೇಳುವುದು ಹಾ. ಎಷ್ಟು ಕಷ್ಟ ಸೀರೆ ಉಡುವುದು. ಒಳ್ಳೆ- ಗಂಡಸರಿಗೇನು ಹೊರಟು ನಿಂತು ಅಲ್ಲ ಸೀರೆ ಉಡ್ಲಿಕ್ಕೆ ಬೇಗ ಬಾ, ಬೇಗ ಬಾ. ಹಾ. ಹಾ ಹಾ ಕಾಲು, ಕಾಲು. ತಡ ಆಗ್ತದೆ ತಡ ಆಗ್ತದೆ, ಬೇಗ ಬಾ ಬೇಗ ಬಾ ಅಂತ ಹೇಳಿದ್ರೆ ಸಾಕು. ಸರಿ ಸರಿ ಸರಿ. ಉಡುವುದು ನಾವಲ್ವಾ? ಅಲ್ಲ ಹಾ. ಹಾ. ಸೀರೆ ಅಂತ ಆಯ್ತು, ಇದು ನೆರಿಗೆ. ಅದು ನೆರಿಗೆ. ಹಾ. ಹಾ ಹಾ ನೋಡಿ, ಹಾ. ಇನ್ನು ಮುಂದೆ ಹಾ. ನಾನು ಉಡಿಸುವುದಿಲ್ಲ ನಿಮಗೆ. ಸರಿ ಸರಿ, ನಾನೇ ಉಟ್ಕೊಂಡು ಹೋಗುದು. ನೀ ಎಷ್ಟು ದಿವಸವೇನ ಏ ದಿವಸ ಈ ಪ್ರಸಂಗ ಆಗುದಲ್ಲ, ಇವತ್ತೇ ಮುಗಿಸಿದ್ರು. ಹಾ ಇದು ದೊಡ್ಡ ಶರೀರಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಆಗ್ತದಪ್ಪ, ಸಹಜ ಅದು. ಹಾ ಕೊಟ್ಟ ಸ್ವಲ್ಪ ಹಾ ಸಣ್ಣ ಮಾಡಿ. ಹಾ ಸಣ್ಣ ಸಣ್ಣ ಆಯ್ತು. ಹ್ಮ್ ಆಯ್ತಲ್ಲ? ಹಾ ಕೈ 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 ಕೈ. ಹಾ ಇದು ಸೆರಗು. ಹಾ ಸೆರಗು. ನನಗೆ ಗೊತ್ತಾಯ್ತು ಎಂತ ಸಾಯೋದು. ಸ್ತ್ರೀವೇಷ ಮಾಡೋದು ಸುಲಭ ಅಲ್ಲ. ಸುಲಭ ಅಲ್ಲ. ಎರಡು ಸಣ್ಣ ಕುಂಬಳಕಾಯಿ ಉಂಟೆ, ಕೈ ಸಾಕಾಗ್ಲಿಕ್ಕಿಲ್ವಾ ಅಂತ. ತೊಂದ್ರೆ ಇಲ್ಲ, ರಾತ್ರಿ ಅಲ್ಲ. ಹಾ ಸಾಕು. ಅಷ್ಟು. ಇದ್ರ ಈಗ ಹೊತ್ಕೊಂಡ್ರೆ ಆಯ್ತಪ್ಪ, ಅವನಿಗೆ ಗೊತ್ತಲ್ಲ, ಗೊತ್ತಾಗುವ ಮೊದಲೇ ಗೊತ್ತಾಗಿಲ್ಲ. ಅಲ್ಲ. ಹಾ ಹಾ ಗೊತ್ತಾಯ್ತು. ಮತ್ತೆಂತ ಸಮಸ್ಯೆ? ಮೀಸೆ ತೆಗಿರಿ. ಮೀಸೆ ತೆಗೆದ ವೇಷ ಇಲ್ಲ, ಮೀಸೆ ತೆಗೆದ ವೇಷ ಇಲ್ಲ. ಅಲ್ಲ ಮತ್ತೆ ಮೀಸೆ ಇಟ್ಟುಕೊಂಡು ನೀವೇನು ಸ್ತ್ರೀ ವೇಷ ಮಾಡುದು? ನೋಡು, ಇದು ಧರ್ಮಕ್ಕೆ ಬರುವುದು ಜೀವನದಲ್ಲಿ. ಇದು ಒಂದೇ, ಎಂತ ಖರ್ಚಿಲ್ಲ. ಅದರಷ್ಟಕ್ಕೆ ಅದು ಬರ್ತದೆ, ತೆಗೆದ್ರೆ ಮತ್ತೆ ಬಹಳ ಕಷ್ಟ. ನಮ್ಮನ್ನು ಯಾರು ಪರಿಚಯಿಸೋದು ಇಲ್ಲ. ಹಾ ಮೀಸೆ ಪುರುಷರ ಲಕ್ಷಣ. ಹಾ ಹೌದು. ಬೇಕಾ? ಇದೊಂದು ಇಟ್ಕೊಂಡು ಸ್ತ್ರೀ ವೇಷ ನಡೀತದ ನೋಡು. ಹಾಗಾದ್ರೆ ಹಾ. ಒಂದು ಕೆಲಸ ಮಾಡುವ. ಹಾ ಇದನ್ನು ಹೀಗೆ ಮುಚ್ಚಿಕೊಂಡು ಹೋದ್ರೆ ಹಾ ಇದು ಮರ್ಯಾದವಂತ ಹೆಣ್ಣಿನ ಶೀಲವತಿಯ ಲಕ್ಷಣ. ಹೌದು. ಈ ಪತಿವ್ರತೆಯರೆಲ್ಲ ಹಿಂಗ್ ಮುಚ್ಕೊಂಡಿರ್ಬೋದು. ಹಾಗೆ ಮುಚ್ಕೊಂಡು ತಿರುಗುದು. ಹೌದಾ? ಹಾ, ಹೌದು. ಈಗ ಹಾಗೆ ಬರುವವರಲ್ಲ ಅಲ್ವಾ? ಅಲ್ಲ ಹಾಗಲ್ಲ, ನಾನು ಸತಿಪತಿ. ಸರಿ ಹೌದು. ಹಾ, ಹಾ. ಇನ್ನು ನೀವು ಹಾ. ಹೋಗಿ ಹ್ಮ್ ಹೇಗೆ ಮಾತನಾಡ್ತೀರಿ? ಹೇಗೆ ಮಾತಾಡ್ತೀಯಲ್ಲ? ಸಿಕ್ಕಿದೆಯೋ ಸ್ವಾಮಿ, ಹಾ ನೀವು ಹೋಗುತ್ತಿರುವುದು ದ್ರೌಪದಿಯಾಗಿ. ಹೌದು. ಹೀಗೆ ಹೋಗಿ ನೀವು ಎಲ್ಲೋ ಕೀಚಕ ಅಂತ ಬೊಬ್ಬೆ ಹಾಕಿದ್ರೆ ಅವ ಓಡಿಯಾಗ ನೀವು ಕೀಚಕನನ್ನು ಕೊಲ್ಲುವುದು ಬೇಡ, ಅಲ್ಲಿ ಹೃದಯಘಾತವಾಗಿ ಅವನೇ ಸತ್ತು ಹೋದನು. ಈ ಸ್ತ್ರೀವೇಷ ಅಲ್ಲ. ಹಾ. ಈಗ ನಿನ್ನಾಗೆ ಮಾತಾಡ್ಬೇಕು ನಾನು. ನನ್ನ ಹಾಗೆ ಹೆಣ್ಣಿನ ಮಾತಾಡ ಸ್ವರ ಅಲ್ಲ, ನನಗೆ ಬರ್ತದೇನೆ. ಬರ್ತದೆ, ಬರಿಸ್ಬೇಕು. ಹೇಗೆ ಬರೆಸಬೇಕು? ನೋಡಿ, ಹಾ ಒಂದು ಉಪಾಯ ಹೇಳಿ ಕೊಡ್ತೇನೆ. ಹೇಳಿ ಹೇಳಿ. ಸ್ತ್ರೀ ವೇಷದವರು ಮಾತನಾಡುವುದು ಹಾ
ನಾನು ಕೇಳಿ ತಿಳಿದುಕೊಂಡಿದ್ದೆ ಹಾ ಸ್ತ್ರೀವೇಷದವರು ಮಾತನಾಡುದು ಮೂಗಿನಲ್ಲೇ. ಹೇಗೆ ಗೊತ್ತೇ? ಇಲ್ಲ ನೀವು ಸ್ತ್ರೀವೇಷ ಅಲ್ಲ ಮೂಗಲ್ ಮಾತಾಡುದ? ಅಲ್ಲ, ನಾನು ಸ್ತ್ರೀ. ಸ್ತ್ರೀ ಹೆಣ್ಣೆ. ಹಾ, ಹೌದು. ಸ್ತ್ರೀವೇಷದವರಿಗೆ ಹೆಣ್ಣು ಸ್ವರವನ್ನ ತೆಗೆಯುವುದಕ್ಕೆ ಈ ಭಾಗ ಅನುಕೂಲ ಮಾಡ್ತದೆ. ಹೌದು. ಹೇಗೆ ಒಮ್ಮೆ ಮಾತನಾಡಿ ನೋಡಿ. ನೀವು ಒಂದ್ಸರಿ ಹೇಳೆ. ನಾನು ಹೇಳ್ತೇನೆ. ಮೂಗಿನಲ್ಲೇ ಹಾ ಮೂಕೀಚಕ ಹಾ ಹೀಗೆ ಬಾ, ಇದು ನಿನಗಾಗಿ ಕಾದು ಕುಳಿತಿದ್ದೇನೆ. ಬನ್ನಲ್ಲೇ ನೀವು ಕೀಚಕನದು. ನಾನು ನೋಡ್ಲಿ ಎಂತೆಲ್ಲ ನೆನಪು ಮಾಡಬೇಡ. ಎಷ್ಟು ದಿವಸ ಆಯ್ತು ಪರಿಸ್ಥಿತಿ ಕೀಚಕ ಬಾಂಧ ನಾ ಎಂತ ಸಾಯುವುದು? ಒಮ್ಮೆ ಹೇಳಿ ನೋಡಿ. ಆಯ್ತಾಯ್ತು ಆಯ್ತು ಇಲ್ಲವಾದ್ರೆ ನೀವು ಹಾಗೆ ಗರ್ಜಿಸಿ ಆಯ್ತೆ ಹೋಗ್ತದೆ. ಆಯ್ತು. ಕೀಚಕ ಮೂಗಿನಲ್ಲೇ ಮೂಗಿನಲ್ಲೇ. ಕೀಚಕ ಹಾ ನಿನ್ನನ್ನು ನೋಡಿ ಮರುಳಾಗಿದ್ದೇನೆ. ಬಾರೋ ಬಾರೋ ಸಗಲ ಹಾಗಾದ್ರೆ ಹೊಡ್ತೇನೆ. ಹೌದು. ಎಂತದೆ ಇದೇನಿದೆ? ಹೋಗುದು. ನಾನು ಹಾಗೆ ಹೋಗುವುದು ಯಾವತ್ತಾದ್ರೂ ನೋಡಿದಿರ ನೀವು? ಇಲ್ಲ ನೀವು ಹೋದ್ರೆ ಹೆಣ್ಣಲ್ವಾ ನೀನು? ನಾನು ಹೇಗೆ ಹೋಗುವುದು? ಹೆಣ್ಣಾಗಿ ಹೋಗಬೇಕು. ಹೆಣ್ಣು ನಡೆಯುವುದು ಹೇಗೆ? 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 ಹೆಜ್ಜೆಯ ಮೇಲೆ ಹೆಜ್ಜೆ ನೀಡುತ್ತಾ ನಡೆಯುವುದು. ಒಂದ್ಸರಿ ಇಟ್ಟು ನೋಡ್ತೇನೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟರೆ ಬೀಳುದಿಲ್ವೇನೆ? ಹಾಗಲ್ಲ. ಒಂದ್ ಕೆಲಸ ಮಾಡು, ನೀವು ಒಂದ್ ಸುತ್ತು ಬಾ. ಎಲ್ಲವನ್ನು ನಾನು ತೋರಿಸಿ ಆಗ್ಬೇಕು ಇವರಿಗೆ. ಅಲ್ಲ ನನ್ಗೆ ಗೊತ್ತಿಲ್ಲಲ್ಲ. ನೋಡಿ, ನಾನು ಸರಿಯಾಗಿ ನೋಡಿ. ನೋಡ್ತಾ ಇದ್ದೇನೆ. ಹೀಗೆ ಮಡಚಿಕೊಂಡು. ಆಯ್ತಾಯ್ತು. ಹಾ. ಇನ್ನು ಸ್ವಲ್ಪ ಅದೇ ಒಯ್ಯಾರಲ್ಲ? ಆಯ್ತು, ಒಯ್ಯಾರ. ನೀ ತಲೆ ಬಿಸಿ ಮಾಡ್ಕೊಳ್ಬೇಡ. ಕೀಚಕ ಸತ್ತ ಅಂತ ಲೆಕ್ಕ. ಸಂತೋಷದಿಂದ ಇರು. ಜನಶಾಲೆಯಾಗಿ ಬಂದಿದೆ. ಆದೀತು. ನಿನಗೆ ಪ್ರತ್ಯವಾಗಿ ಬಂದ ಮಾನವತೆಯ ಮಾನರಕ್ಷಣೆಗಾಗಿ ಕೀಚಕರನ್ನು ವಧಿಸಿದ್ದಾಯಿತು. ಹಾಗಾಗಿ ಆ ಪರಮಾತ್ಮನು ಲೋಕಕ್ಕೆಲ್ಲ ಶುಭವನ್ನ ಕೊಡಲಿ, ಮಂಗಲವನ್ನ ಹಾರೈಸುತ್ತಾ ನಮ್ಮ ಸ್ಥಾನವನ್ನು ಸೇರಿಕೊಳ್ಳುತ್ತಾನೆ.